ಕಾಮಧೇನು ಕೊಟ್ಟ ವರ ಅಥವಾ ಶಾಪ ಖಂಡಿತವಾಗಿಯೂ ಫಲಿಸುತ್ತದೆ. ಗುರುದಿಶೆಯಲ್ಲಿ ಮಕ್ಕಳಾದರೆ ಅದು ಗಂಡು ಮಗುವೇ ಆಗಿರುತ್ತದೆ. ಸಂತಾನ ಸಮಸ್ಯೆ ಹಿಂದಿನ ಕಾಲದಿಂದಲೂ ಎಲ್ಲರೂ ಅನುಭವಿಸುತ್ತಿದ್ದಾರೆ. ಎಲ್ಲರ ಜೀವನದಲ್ಲೂ ಬೆಳಕು ಮೂಡಲಿ, ಪ್ರತಿಯೊಬ್ಬರ ಮನೆಯಲ್ಲೂ ಮಕ್ಕಳ ನಗು ಕೇಳಿಸಲಿ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಸಂತಾನ ಸುಖವನ್ನೇ ನೋಡದೇ ಇರೋರಿಗೆ ಹಾಗೂ ಗಂಡು ಮಗು ಬೇಕು ಅಂತ ನಿರೀಕ್ಷೆಯಲ್ಲಿರೋರಿಗೆ ಸುಲಭವಾದ ಪರಿಹಾರನ ತಿಳಿಸ್ಕೊಡ್ತೀನಿ. ಬಹುಶಃ ಇದನ್ನ ಯಾರೂ ನಿಮಗೆ ಹೇಳಿರಲ್ಲ ಅನ್ಕೋತೀನಿ. ವಿವಾಹಕ್ಕೆ ಗುರುಬಲ ಇರಬೇಕು ಅಂತಾರೆ, ಆದರೆ ಸಂತಾನ ಯೋಗಕ್ಕೂ ಕೂಡ ಗುರುವಿನ ಬಲ ಬೇಕು. ಅಷ್ಟೇ ಅಲ್ಲದೆ ಕೆಲವೊಂದು ಗ್ರಹಗಳ ಸ್ಥಾನವು ಸಂತಾನ ಪಡೆಯೋಕೆ ಮುಖ್ಯ ಆಗತ್ತೆ. ಹಾಗಾದರೆ ಯಾಕೆ ನಮಗೆ ಈ ರೀತಿ ಸಮಸ್ಯೆಗಳು ಕಾಡ್ತಿದೆ, ನಾವು ಮಾಡಿರೋ ತಪ್ಪಾದ್ರೂ ಏನು ಅಂತ ಎಷ್ಟೋ ಸಲ ಗಂಡ ಹೆಂಡತಿ ಕೂತು ಯೋಚನೆ ಮಾಡಿರ್ತೀರ. ಗಂಡ ಹೆಂಡತಿ ಎಷ್ಟೇ ಅನ್ಯೋನ್ಯದಿಂದ ಇದ್ರೂ ಕೂಡ ಸಂತಾನವಿಲ್ಲ ಅಂದರೆ ಆ ಕುಟುಂಬ ಪರಿಪೂರ್ಣವಾಗಲ್ಲ. ಕೆಲವು ದಂಪತಿಗಳಿಗೆ ಮದುವೆಯಾಗಿದ್ದ ತಕ್ಷಣ ಮಕ್ಕಳನ್ನ ಪಡಿತಾರೆ, ಇನ್ನು ಕೆಲವರು ಸಂತಾನ ಭಾಗ್ಯಕ್ಕಾಗಿ ವರ್ಷಗಟ್ಟಲೆ ಕಾಯಬೇಕಾಗತ್ತೆ. ಇದರ ಹಿಂದೆ ವೈಜ್ಞಾನಿಕ ಅಥವಾ ಆರೋಗ್ಯ ಸಮಸ್ಯೆ ಕಾರಣ ಇರಬಹುದು, ಆದರೆ ಮಗುವನ್ನು ಪಡೆಯೋಕೆ ಗ್ರಹಬಲ ಕೂಡ ತುಂಬ ಮುಖ್ಯ. ಹಾಗಾದರೆ ಯಾವ ವಿಚಾರವಾಗಿ ಈ ಸಂತಾನದ ಕೊರತೆ ಉಂಟಾಗುತ್ತೆ ಅಂತ ತಿಳ್ಕೊಳ್ಳೋಣ. ಸರ್ಪದೋಷದಿಂದ ಸಂತಾನದ ಕೊರತೆ ಬರುತ್ತದೆ. ಮನೆಯ ಈಶಾನ್ಯ ಮೂಲೆಯಲ್ಲಿ ಮೆಟ್ಟಿಲುಗಳು ಇದ್ದರೆ ಸಂತಾನ ಸಮಸ್ಯೆಯಾಗುತ್ತದೆ. ಒಂದು ವೇಳೆ ಮಕ್ಕಳಾದರೂ ಕೂಡ ಅವುಗಳಿಗೆ ಹೆಚ್ಚಿನ ಆರೋಗ್ಯ ಸಮಸ್ಯೆ ಕಾಡುತ್ತದೆ. ಇನ್ನು ಜಾತಕದಲ್ಲಿ ಗುರುಬಲ ಇಲ್ದಿದ್ರೂ ಕೂಡ ಸಂತಾನ ಸಮಸ್ಯೆ ಕಾಡುತ್ತೆ. ಹಾಗೆ ಜಾತಕದಲ್ಲಿ ಕುಜ ದಶೆ ನಡೆಯುವಾಗ ಕೂಡ ಮಕ್ಕಳ ಭಾಗ್ಯ ಇರೋದಿಲ್ಲ. ಜೊತೆಗೆ ಪೂರ್ವ ಜನ್ಮದಲ್ಲಿ ಅಥವಾ ನಮ್ಮ ಹಿರಿಯರು ಮಾಡಿದ ಕರ್ಮ ಫಲದಿಂದ ಕೂಡ ನಮಗೆ ಈ ಜೀವನ ದೊರಕಿರುತ್ತೆ. ಸೊ ಹಾಗಾದರೆ ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ? ಸಂತಾನ ಭಾಗ್ಯದ ಸುಖವನ್ನು ನಾವು ಅನುಭವಿಸೋಕೆ ಆಗಲ್ವಾ ಅಂತ ಯೋಚನೆ ಮಾಡ್ತಿದ್ದೀರಾ? ಆ ಚಿಂತೆನ ಇವತ್ತೇ ನಿಮ್ಮ ತಲೆಯಿಂದ ತೆಗೆದುಹಾಕಿ. ಸಮಸ್ಯೆ ಅಂತ ಇದ್ದರೆ ಅದಕ್ಕೆ ಪರಿಹಾರ ಅಂತ ಕೂಡ ಇದ್ದೇ ಇರುತ್ತೆ. ಅದನ್ನು ಹುಡ್ಕೋ ದಾರಿಯನ್ನು ನಾವು ಕಂಡುಕೊಳ್ಬೇಕಷ್ಟೇ. ಈ ವಿಡಿಯೋದಲ್ಲಿ 9 ರೀತಿಯ ಪರಿಹಾರಗಳನ್ನ ತಿಳಿಸ್ಕೊಡ್ತೀನಿ. ಅದರಲ್ಲಿ ನಿಮ್ಮ ಅನುಕೂಲ ನೋಡಿಕೊಂಡು ಪರಿಹಾರನ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತೀನಿ. ಈ ಸಂತಾನದ ಸಮಸ್ಯೆ ಈಗಿನ ಕಾಲದಿಂದ ಅಷ್ಟೇ ಅಲ್ಲದೆ ಹಿಂದಿನ ಕಾಲದಿಂದ ಕೂಡ ಅನುಭವಿಸ್ತಾನೆ ಬರ್ತಿದ್ದಾರೆ. ಇದರ ಬಗ್ಗೆ ರಾಮಾಯಣದ ಪೂರ್ವದಲ್ಲೂ ಕೂಡ ಒಂದು ಉಲ್ಲೇಖ ಇದೆ. ದಿಲೀಪ ಚಕ್ರವರ್ತಿಗೆ ಮಹರ್ಷಿ ವಸಿಷ್ಠರು ಒಂದು ಸಲಹೆಯನ್ನ ನೀಡ್ತಾರೆ. ಅದೇನು ಅಂತ ನೋಡೋಣ ಬನ್ನಿ. ಚಕ್ರವರ್ತಿ ದಿಲೀಪನು ಸಹ ಮದುವೆಯಾಗಿ ಎಷ್ಟೋ ವರ್ಷಗಳಾದರೂ ಮಕ್ಕಳಿಲ್ಲ ಎಂಬ ಕೊರಗು ಮಾತ್ರ ಕಾಡುತ್ತಿತ್ತು. ವಂಶೋದ್ಧಾರಕನಿಲ್ಲದಿದ್ದರೆ ನನ್ನ ನಂತರ ರಾಜ್ಯದ ಗತಿಯೇನು, ಹಾಗಾದರೆ ನಮಗೆ ಮೋಕ್ಷ ದೊರೆಯುವುದಿಲ್ಲವಾ ಎಂಬ ಚಿಂತೆಯಲ್ಲೇ ಸತೀಪತಿ ಇಬ್ಬರು ಯೋಚಿಸುತ್ತಿದ್ದರು. ಅವರು ಮಾಡದ ಪೂಜೆಗಳಿಲ್ಲ, ಪುನಸ್ಕಾರಗಳಿಲ್ಲ, ಏನೇ ಮಾಡಿದರೂ ಸಂತಾನ ಮಾತ್ರ ಪ್ರಾಪ್ತಿಯಾಗಲಿಲ್ಲ. ಆಗ ದುಃಖಿತನಾದ ದಿಲೀಪ ಚಕ್ರವರ್ತಿ ತನ್ನ ಮನಸ್ಸಿನ ವೇದನೆಯನ್ನು ತನ್ನ ಕುಲಗುರುಗಳಾದ ವಸಿಷ್ಠರ ಬಳಿ ಹಂಚಿಕೊಳ್ಳುತ್ತಾನೆ. ಇದನ್ನ ವಸಿಷ್ಠ ಮಹರ್ಷಿಗಳು ಸೂಕ್ಷ್ಮವಾಗಿ ಪರಿಶೀಲಿಸಿ ಚಕ್ರವರ್ತಿಗೆ ಕಾಮಧೇನುವಿನ ಮಗಳಾದ ನಂದಿನಿಯ ಸೇವೆಯನ್ನು ಮಾಡುವಂತೆ ಹೇಳುತ್ತಾರೆ. ಆ ಕಾಮಧೇನು ಸ್ವರ್ಗಲೋಕದ ಹಸು. ಹಾಗೆ ನಂದಿನಿ ಎಂಬ ಹಸುವು ವಸಿಷ್ಠ ಮಹರ್ಷಿಗಳ ಆಶ್ರಮದಲ್ಲಿ ತಮ್ಮ ಯಜ್ಞಕ್ಕೆ ಹವಿಸ್ಸನ್ನು ತಂದುಕೊಡುವ ಹಸು. ಹವಿಸ್ಸು ಅಂದರೆ ಒಂದು ಹೋಮದ ದ್ರವ್ಯ. ಇದರಲ್ಲಿ ಒಂದು ವಿಶೇಷ ಶಕ್ತಿ ಇರುತ್ತೆ. ಅಂತಹ ದೇವತಾ ರೂಪವಾದ ನಂದಿನಿಯ ಸೇವೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡು, ನಿನ್ನ ಇಚ್ಛೆ ಈಡೇರುತ್ತದೆ ಎಂದು ಹೇಳ್ತಾರೆ. ಗುರುಗಳ ಮಾತಿಗೆ ಎರಡು ಮಾತಾಡದೆ ತನ್ನ ರಾಜ್ಯ ವೈಭೋಗ ಎಲ್ಲವನ್ನು ಬಿಟ್ಟು ಸಾಮಾನ್ಯ ಮಾನವನಂತೆ ತನ್ನ ಮಡದಿಯೊಂದಿಗೆ ಗುರುಗಳ ಆಶ್ರಮಕ್ಕೆ ಬಂದು ಶ್ರದ್ಧಾ ಭಕ್ತಿಯಿಂದ ನಂದಿನಿಯ ಸೇವೆಯನ್ನು ಮಾಡ್ತಿರ್ತಾನೆ. ಅವನ ಶ್ರದ್ಧಾಭಕ್ತಿ ಯಾವ ಮಟ್ಟಕ್ಕೆ ಇತ್ತು ಅಂದರೆ ನಂದಿನಿ ಮಲಗಿದ ನಂತರ ದಿಲೀಪ ಮಲಗುತ್ತಿದ್ದ. ಹಾಗೆ ಅದು ಎದ್ದೇಳುವುದಕ್ಕೂ ಮುನ್ನವೇ ಈತ ಎದ್ದು ಅದರ ಆಹಾರಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋತಿದ್ದ. ಆತ ಚಕ್ರವರ್ತಿಯಾಗಿದ್ದರೂ ಸಹ ನಂದಿನಿ ಆಹಾರ ಸ್ವೀಕರಿಸಿದ ನಂತರ ದಿಲೀಪ ಚಕ್ರವರ್ತಿ ಹಾಗೂ ಅವನ ಹೆಂಡತಿ ಊಟ ಮಾಡ್ತಿದ್ರು. ನಮ್ಮ ಯಾವುದೇ ಒಂದು ಶ್ರಮಕ್ಕೆ ಫಲ ಸಿಗಬೇಕಾದ್ರೆ ಕೊನೆಯಲ್ಲಿ ದೊಡ್ಡ ಪರೀಕ್ಷೆಯೊಂದು ನಡೆಯಲೇಬೇಕು. ಮಕ್ಕಳಿಗೆಲ್ಲ ಶಾಲೆಗಳಲ್ಲೂ ಕೂಡ ಇದೇ ರೀತಿ ನಡೆಯುತ್ತೆ. ವರ್ಷವಿಡೀ ಬರೆಯೋ ಸಣ್ಣ ಪುಟ್ಟ ಪರೀಕ್ಷೆಯಲ್ಲಿ ಪಾಸಾದರೆ ಸಾಲದು, ಕೊನೆಯಲ್ಲಿ ನಡೆಯೋ ಒಂದು ದೊಡ್ಡ ಪರೀಕ್ಷೆಯಲ್ಲಿ ಪಾಸಾದರೆ ಮಾತ್ರ ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ತಮ್ಮ ಭವಿಷ್ಯನ ರೂಪಿಸಿಕೊಳ್ಳೋಕೆ ಸಾಧ್ಯ ಆಗತ್ತೆ. ಅದೇ ರೀತಿ ಚಕ್ರವರ್ತಿ ದಿಲೀಪನಿಗೂ ಸಹ ಈಗ ಒಂದು ದೊಡ್ಡ ಪರೀಕ್ಷೆ ಎದುರಾಯಿತು. ಈ ಪರೀಕ್ಷೆ ಮಾಡೋಕೆ ಇಂದ್ರ ಹುಲಿಯ ರೂಪದಲ್ಲಿ ಬಂದು ನಂದಿನಿ ಎಂಬ ಹಸುವಿನ ಮೇಲೆರಗುತ್ತಾನೆ. ಇದನ್ನು ನೋಡಿದ ತಕ್ಷಣ ಚಕ್ರವರ್ತಿ ದಿಲೀಪ ಹುಲಿಯ ಮೇಲೆ ದಾಳಿ ಮಾಡುವ ಯೋಚನೆ ಮಾಡ್ತಾನೆ. ಆಗ ಹುಲಿ ಹೇಳುತ್ತೆ, ಎಲೈ ರಾಜನೇ, ನೀನೊಬ್ಬ ಧರ್ಮನಿಷ್ಠ ರಾಜ ಅಂತ ಕೇಳಿದ್ದೀನಿ, ಆದರೆ ನೀನು ಈಗ ಗೋಸೇವೆಯಲ್ಲಿದ್ಯಾ, ನನ್ನನ್ನು ಹೇಗೆ ಕೊಲ್ಲೋಕೆ ಸಾಧ್ಯ? ವ್ರತದಲ್ಲಿರುವವನು ಶಸ್ತ್ರ ಎತ್ತುವ ಹಾಗಿಲ್ಲವಲ್ಲ ಅನ್ನುತ್ತೆ.
ತಕ್ಷಣವೇ ಚಕ್ರವರ್ತಿ ಹೇಳ್ತಾನೆ, ಎಲೈ ವ್ಯಾಘ್ರವೇ, ನಿನಗೆ ಆಹಾರ ತಾನೇ ಬೇಕಾಗಿರೋದು, ನನ್ನನ್ನು ಸೇವಿಸಿ ನಿನ್ನ ಹಸಿವನ್ನ ನೆಗಿಸಿಕೊ, ಆದರೆ ಈ ನಂದಿನಿಯನ್ನ ಬಿಟ್ಟು ಬಿಡು ಅಂತ ಕೇಳ್ಕೊತಾನೆ. ಆಗ ಹುಲಿ ನಂದಿನಿಯನ್ನ ಬಿಟ್ಟು ದಿಲೀಪನ ಬಳಿ ಬರುತ್ತದೆ. ಇದನ್ನು ನೋಡಿದ ನಂದಿನಿ, ರಾಜ, ನೀನು ರಾಜ್ಯಭಾರ ಮಾಡಬೇಕಾದವನು, ಸಂತಾನಾಪೇಕ್ಷೆಯಲ್ಲಿರುವವನು, ಈ ರೀತಿ ತಪ್ಪು ನಿರ್ಧಾರ ಮಾಡಬೇಡ ಅಂತ ಹೇಳುತ್ತೆ. ಅದಕ್ಕೆ ದಿಲೀಪ ಚಕ್ರವರ್ತಿ ಹೇಳ್ತಾನೆ, ನನ್ನ ರಾಜ್ಯದ ಸಮಸ್ತ ಜೀವಿಗಳ ರಕ್ಷಣೆಯೇ ನನ್ನ ಕರ್ತವ್ಯ, ಅದರಲ್ಲೂ ನನ್ನ ಕುಲಗುರುಗಳು ಹೇಳಿರೋ ನಿನ್ನ ಸೇವೆ ಮತ್ತು ರಕ್ಷಣೆಯ ಮುಂದೆ ಯಾವುದೂ ಇಲ್ಲ. ಹಾಗಾಗಿ ನನ್ನನ್ನು ನಾನು ಅರ್ಪಿಸಿಕೊಳ್ಳುತ್ತೇನೆ, ಎಲ್ಲವೂ ಭಗವಂತನ ಇಚ್ಛೆ ಎಂದು ಹೇಳಿ ದೇಹವನ್ನು ಅರ್ಪಿಸೋಕೆ ಮುಂದಾಗ್ತಾನೆ. ಅಷ್ಟರಲ್ಲಿ ವಸಿಷ್ಠ ಋಷಿಗಳು ಅಲ್ಲಿಗೆ ಬರ್ತಾರೆ. ಇವನ ಮಾತನ್ನು ಕೇಳಿ ತಕ್ಷಣವೇ ಹುಲಿಯ ರೂಪದಲ್ಲಿ ಇದ್ದ ಇಂದ್ರ ತನ್ನ ನಿಜ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಆಗ ನಂದಿನಿ ಚಕ್ರವರ್ತಿ ದಿಲೀಪನ ನಿಷ್ಠಾವಂತ ಸೇವೆಗೆ ಮೆಚ್ಚಿ ಉತ್ತಮ ಸಂತಾನವನ್ನ ಅನುಗ್ರಹಿಸುತ್ತಾಳೆ. ಸೇವೆಯ ಫಲದಿಂದ ದಿಲೀಪ ಚಕ್ರವರ್ತಿ ಹಾಗೂ ಅವನ ಹೆಂಡತಿ ಉತ್ತಮ ಸಂತಾನವನ್ನ ಪಡಿತಾರೆ. ಮುಂದೆ ಆ ವಂಶವೇ ರಘುವಂಶ ಅಂತ ಪ್ರಖ್ಯಾತಿ ಹೊಂದುತ್ತೆ. ಯಾರ ಮನೆಯಲ್ಲಿ ಹಸುಗಳನ್ನು ಸಾಕ್ತಾರೋ, ಹಾಗೆ ಯಾರು ಅದರ ಸೇವೆಯನ್ನ ನಿಷ್ಠಾವಂತವಾಗಿ ಮಾಡ್ತಾರೋ ಅಂತಹವರ ಮನೆಯಲ್ಲಿ ಎಂದಿಗೂ ಸಂತಾನದ ಸಮಸ್ಯೆ ಕಾಡೋದಿಲ್ಲ. ಹಾಗಾಗಿ ಯಾರೆಲ್ಲ ಸಂತಾನದ ಸುಖವನ್ನ ಬಯಸ್ತಿದ್ದೀರೋ ಅಂತಹವರು ಪ್ರತಿನಿತ್ಯ ಹಸು ಮತ್ತು ಕರುವಿಗೆ ಆಹಾರವನ್ನ ನೀಡೋದು ಒಳ್ಳೆಯದು. ಇನ್ನು ನಿಮ್ಮ ಕೈಯಾರೆ ತಿನ್ನಿಸಿದರೆ ಹೆಚ್ಚು ಫಲಕಾರಿ. ಎರಡನೇ ಪರಿಹಾರ, ಅರಳಿ ಮರಕ್ಕೆ ನೀರು ಹಾಕೋದು. ಭಾನುವಾರ ಬಿಟ್ಟು ಪ್ರತಿನಿತ್ಯ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಬೆಳಗಿನ ಜಾವ 3:30ರಿಂದ 5:30 ಒಳಗೆ, ಈ ಸಮಯದಲ್ಲಿ ದೇವತೆಗಳ ಸಂಚಾರವಾಗ್ತಿರುತ್ತೆ. ಇಂತಹ ಸಮಯದಲ್ಲಿ ಒಂದು ತಾಮ್ರದ ಚೊಂಬಿನೊಳಗೆ ನೀರು, ಚಿಟಿಕೆ ಶ್ರೀಗಂಧದ ಪುಡಿಯನ್ನು ಬೆರೆಸಿ, ಜೊತೆಗೆ 1 ಚಮಚ ಹಾಲನ್ನು ಬೆರೆಸಿ ಅರಳಿ ಮರಕ್ಕೆ ನೀರು ಅರ್ಪಿಸೋದ್ರಿಂದ ಆದಷ್ಟು ಬೇಗ ಸಂತಾನ ಪ್ರಾಪ್ತಿಯಾಗುತ್ತದೆ. ಮೂರನೇ ಪರಿಹಾರ, ವಿವಾಹವಾಗಿ ಎಷ್ಟೋ ವರ್ಷಗಳು ಕಳೆದರೂ ಸಂತಾನ ಸುಖವನ್ನೇ ಅನುಭವಿಸದೇ ಇರೋ ದಂಪತಿಗಳು ಪ್ರತಿ ಗುರುವಾರ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ಹಾಗೂ ಆ ದಿನ ಯಾರಾದರೂ ಬಡವರಿಗೆ ಹೊಸ ಹಳದಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡಿ. ಆದರೆ ನೆನಪಿರಲಿ, ಒಂದು ಬಾರಿ ಶುರು ಮಾಡಿದ ವ್ರತವನ್ನು ಫಲ ಸಿಗುವವರೆಗೂ ನಿಲ್ಲಿಸುವ ಹಾಗಿಲ್ಲ. ನಾಲ್ಕನೇ ಪರಿಹಾರ, ಸ್ಕಂದ ಮಾತೆಯ ಪೂಜೆ. ದುರ್ಗಾ ಮಾತೆಯ ಅವತಾರಗಳಲ್ಲಿ ಸ್ಕಂದ ಮಾತೆಯ ರೂಪವೂ ಕೂಡ ಒಂದು. ಯಾವ ದಂಪತಿಗಳು ಶುದ್ಧ ಮನಸ್ಸಿನಿಂದ ಸ್ಕಂದ ಮಾತೆಯ ಆರಾಧನೆ ಮಾಡ್ತಾರೋ ಅವರಿಗೆ ಆದಷ್ಟು ಬೇಗ ಮಕ್ಕಳ ಯೋಗ ಸಿಗುತ್ತದೆ. ಐದನೇ ಪರಿಹಾರ, ಗುರುಗ್ರಹ. ಯಾರಿಗೆಲ್ಲ ಗುರು ತುಂಬ ನೀಚ ಸ್ಥಾನದಲ್ಲಿ ಇರ್ತಾನೋ ಅಂತಹವರಿಗೆ ಸಂತಾನದ ಸಮಸ್ಯೆ ಕಾಡುತ್ತದೆ. ಇಂತಹ ಸಂದರ್ಭದಲ್ಲಿ ಪ್ರತಿ ಗುರುವಾರ ಯಾರಾದರೂ ಬಡವರಿಗೆ ಬೆಲ್ಲವನ್ನು ದಾನ ಮಾಡಿದ್ರೆ ನಿಮ್ಮ ಜಾತಕದಲ್ಲಿ ಗುರು ಉಚ್ಚ ಸ್ಥಾನಕ್ಕೆ ಏರ್ತಾನೆ. ಆರನೇ ಪರಿಹಾರ, ಕೃಷ್ಣನ ಪೂಜೆ. ದಂಪತಿಗಳು ಇಬ್ಬರು ಬಾಲಗೋಪಾಲನನ್ನು ಪೂಜೆ ಮಾಡೋದ್ರಿಂದ ಅವನಂತಹ ಆರೋಗ್ಯವಂತ ಹಾಗೂ ಸುಂದರವಾದ ಮಕ್ಕಳ ವರವನ್ನು ಪಡೆಯಬಹುದು. ಏಳನೇ ಪರಿಹಾರ, ಸಹಸ್ರನಾಮ ಪಠನೆ. ಇನ್ನು ಯಾರಿಗೆಲ್ಲ ಗರ್ಭ ಧರಿಸೋ ಸಮಸ್ಯೆ ಇರುತ್ತದೋ ಅಂತಹ ಮಹಿಳೆಯರು ಪ್ರತಿದಿನ ಸಂತಾನ ಗೋಪಾಲ ಮಂತ್ರವನ್ನು ಪಠಿಸೋದ್ರಿಂದ ಆದಷ್ಟು ಬೇಗ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ. ಎಂಟನೇ ಪರಿಹಾರ, ಸುಬ್ರಹ್ಮಣ್ಯ ಸ್ವಾಮಿ. 21 ಮಂಗಳವಾರ ಹಾಗೂ 21 ಶುಕ್ರವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕಕ್ಕೆ ಹಾಲು ಮತ್ತು ಸಪೋಟ ಹಣ್ಣನ್ನು ಕೊಡಬೇಕು. ಇದರಿಂದ ನಿಮ್ಮ ಕುಟುಂಬದಲ್ಲಿರುವ ಸರ್ಪದೋಷ ನಿವಾರಣೆಯಾಗಿ ಸಂತಾನ ಪ್ರಾಪ್ತಿಯಾಗುತ್ತದೆ. ಇನ್ನು ಕೊನೆಯದಾಗಿ 9ನೇ ಪರಿಹಾರ, ಬಾಲಹನುಮಾನ್. ಯಾರೆಲ್ಲ ಸಂತಾನದ ಅಪೇಕ್ಷೆಯಲ್ಲಿದ್ದೀರೋ ಅಂತಹವರು 5 ಮಂಗಳವಾರ ಬಾಲಹನುಮಾನ್ ಆರಾಧನೆಯನ್ನು ಮಾಡಬೇಕು. ಜೊತೆಗೆ ಪ್ರತಿ ಮಂಗಳವಾರ 5 ಲಟ್ಟಣಿಗೆಗಳನ್ನು ಹನುಮಂತನಿಗೆ ಅರ್ಪಿಸಬೇಕು. ಸತತ 5 ಮಂಗಳವಾರಗಳ ಕಾಲ ಈ ಪರಿಹಾರ ಮಾಡಿದ್ದೇ ಆದರೆ ಖಂಡಿತ ಆದಷ್ಟು ಬೇಗ ಸಂತಾನ ಫಲ ಸಿಗುತ್ತದೆ. ಸೊ ಇಲ್ಲಿವರೆಗೆ ಯಾಕೆ ನಮಗೆ ಸಂತಾನದ ಸಮಸ್ಯೆ ಉಂಟಾಗುತ್ತದೆ, ಇನ್ನು ಹೇಗೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನೀವು ಈ 9 ಪರಿಹಾರಗಳಲ್ಲಿ ಯಾವುದನ್ನೇ ಆಯ್ಕೆ ಮಾಡಿದರೂ ಅದನ್ನು ನಿಯಮಬದ್ಧವಾಗಿ ಶ್ರದ್ಧೆ, ಭಕ್ತಿ ಹಾಗೂ ನಿಷ್ಠಾವಂತವಾಗಿ ಮಾಡಬೇಕು. ಹಾಗೆ ಮುಖ್ಯವಾಗಿ ನೀವು ಮಾಡುವ ಈ ಪರಿಹಾರದಿಂದ ಖಂಡಿತ ನಮಗೆ ಸಂತಾನವಾಗುತ್ತದೆ ಎಂಬ ಪೂರ್ತಿ ನಂಬಿಕೆಯಿಂದ ಮಾಡಬೇಕು. ಫಲ ಸಿಗುತ್ತೋ ಇಲ್ವೋ ಅನ್ನೋ ಅನುಮಾನದಲ್ಲಿ ಮಾಡೋದಾಗ್ಲಿ ಅಥವಾ ಇದರ ಮೇಲೆ ಶ್ರದ್ಧೆ ಭಕ್ತಿ ಇಲ್ಲದೆ ಇನ್ನೊಬ್ಬರ ಬಲವಂತದಿಂದ ಮಾಡಿದ್ರೆ ಖಂಡಿತ ನಿಮಗೆ ಫಲ ಸಿಗಲ್ಲ. ಇನ್ನು ಕೊನೆಯ ಭಾಗಕ್ಕೆ ಬರೋಣ. ಗಂಡು ಸಂತಾನಕ್ಕಾಗಿ ಯಾವ ಪರಿಹಾರವನ್ನ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಯಾಕೆ ನಮಗೆ ಗಂಡು ಮಕ್ಕಳೇ ಬೇಕು ಅಂತಾರೆ ಅಂತ ತಿಳ್ಕೊಳ್ಳೋಣ. ಒಬ್ಬ ವ್ಯಕ್ತಿ ಸತ್ತ ನಂತರ ಅವರ ಕಾರ್ಯಗಳನ್ನು ಮಾಡೋಕ್ಕೆ, ಅಂದರೆ ಪಿಂಡ ಇಡೋಕ್ಕಾಗಿರ್ಬೋದು ಅಥವಾ ತರ್ಪಣ ಬಿಡೋಕ್ಕಾಗಿರ್ಬೋದು ಗಂಡು ಮಕ್ಕಳು ಬೇಕು. ಯಾಕೆ ಹೆಣ್ಮಕ್ಳಿಗೆ ಈ ಹಕ್ಕಿಲ್ವಾ ಎಂಬ ಆಲೋಚನೆ ಬರೋದು ಸಾಮಾನ್ಯ. ಆದರೆ ಒಂದು ಮಾತಿದೆ,
ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂದರೆ ಒಂದ್ಸಲ ಮದುವೆಯಾದ ಹೆಣ್ಮಕ್ಳನ್ನ ನಮ್ಮ ಮನೆಯಿಂದ ಅಷ್ಟೇ ಅಲ್ಲದೆ ನಮ್ಮ ಕುಲದಿಂದಲೂ ಕೂಡ ಹೊರಗಡೆ ಕಳಿಸಿರ್ತೀವಿ. ಅಂದರೆ ಮದುವೆಯಾದ ಮೇಲೆ ಬರೀ ಮನೆ ಅಷ್ಟೇ ಅಲ್ಲದೆ ಆಕೆ ಪಾಲಿಸಬೇಕಾಗಿರೋ ಆಚಾರ ವಿಚಾರಗಳಾಗಿರ್ಬೋದು, ಮಾಡಬೇಕಾಗಿರೋ ಪೂಜೆ ಪುನಸ್ಕಾರಗಳಾಗಿರ್ಬೋದು ಎಲ್ಲವೂ ಬದಲಾಗುತ್ತೆ. ಹಾಗಾಗಿ ಹೆಣ್ಣಿಗೆ ಮದುವೆಯ ನಂತರ ತನ್ನ ತವರಿನ ಮೇಲಾಗಲಿ ತವರು ಮನೆಯವರ ಮೇಲಾಗಲಿ ಯಾವುದೇ ರೀತಿಯ ಹಕ್ಕು ಇರಲ್ಲ. ಆದರೆ ಇವಾಗೆಲ್ಲ ಬದಲಾಗಿದೆ. ಕಾನೂನಿನ ಅಡಿ ಹೆಣ್ಣಿಗೂ ತವರಿನ ಆಸ್ತಿಯ ಮೇಲೆ ಸಮಾನ ಹಕ್ಕಿದೆ. ಸಮಾಜದಲ್ಲಿ ಅಥವಾ ಮನೆಯಲ್ಲಿ ಹೆಣ್ಣು ಗಂಡು ಇಬ್ಬರು ಒಂದೇ ಎಂಬ ಭಾವನೆ ಇದೆ. ಇದೇ ರೀತಿ ಪ್ರತಿಯೊಬ್ಬರಲ್ಲೂ ಇದರ ಬಗ್ಗೆ ಸಾಕಷ್ಟು ಗೊಂದಲಗಳು ಮೂಡಿವೆ. ಹಾಗಾದರೆ ಇದರ ಬಗ್ಗೆ ಪುರಾಣದಲ್ಲಿ ಯಾವ ರೀತಿ ಉಲ್ಲೇಖ ಇದೆ ಅಂತ ನೋಡೋಣ ಬನ್ನಿ. ಶ್ರೀಹರಿಯು ಗುರುತ್ಮಂತನಿಗೆ ಅವ್ರದ ದೈಹಿಕ ಕ್ರಿಯೆಗಳ ಬಗ್ಗೆ ಈ ರೀತಿ ವಿವರಿಸತೊಡಗಿದನು. ಎಲೈ ಗುರುತ್ಮಂತನೇ, ಮರಣಿಸಿದ ವ್ಯಕ್ತಿಗೆ ಈ ಕಾರ್ಯವನ್ನು ಮಾಡುವ ಅಧಿಕಾರವು ಕ್ರಮವಾಗಿ ಪುತ್ರರಿಗೂ ಪೌತ್ರರಿಗೂ ಅಣ್ಣ ತಮ್ಮಂದಿರಿಗೂ ಅವರ ಪುತ್ರರಿಗೂ ಸಪಿಂಡರಿಗೂ ಸ್ವಜಾತಿಯರಿಗೂ ಇರುತ್ತದೆ. ಮೃತನಿಗೆ ಪಿಂಡವನ್ನು ಇಡುವುದಕ್ಕೆ ಮಾತೃಪಿತೃ ವಂಶಗಳಲ್ಲಿ ಪುರುಷರು ಯಾರೂ ಇಲ್ಲದೆ ಹೋದರೆ ಸ್ತ್ರೀಯರು ಆ ಕಾರ್ಯವನ್ನು ಮಾಡಬಹುದು. ಸೊ ಇವಾಗ ಇದರ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಇದ್ದ ಗೊಂದಲಗಳೆಲ್ಲವೂ ದೂರವಾಗಿದೆ ಅನ್ಕೋತೀನಿ. ಓಕೆ, ಇನ್ನು ನಮಗೆ ಗಂಡು ಸಂತಾನವೇ ಬೇಕೇ ಬೇಕು ಅಂತ ಆಸೆಯಲ್ಲಿರೋರಿಗೆ ಗುರುದಶೆ ನಡೆಯುವಾಗ ಮಕ್ಕಳಾದರೆ ಖಂಡಿತ ಅದು ಗಂಡು ಸಂತಾನವೇ ಆಗಿರುತ್ತದೆ. ಗುರುದಶೆ ಬಿಟ್ಟು ಬೇರೆ ದಶೆಗಳು ನಡೆಯುವಾಗ ಮಕ್ಕಳಾದರೆ ಗಂಡು ಸಂತಾನವು ಕಡಿಮೆ. ಇನ್ನು ಹೆಣ್ಣು ಸಂತಾನದ ಅಪೇಕ್ಷೆಯಲ್ಲಿರೋರು ಶುಕ್ರದಶೆ ನಡೆಯುವಾಗ ಮಕ್ಕಳಾದರೆ ಖಂಡಿತ ಅದು ಮನೆಯ ಮಹಾಲಕ್ಷ್ಮಿಯೇ ಆಗಿರುತ್ತದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಯಾರೆಲ್ಲ ಮಕ್ಕಳಿಲ್ಲ ಅಂತ ಕೊರಗ್ತಿದ್ರು ಅವರ ಜೀವನದಲ್ಲೂ ಸಂತಾನದ ಸುಖವನ್ನು ಅನುಭವಿಸುವ ದಾರಿ ತೋರಿಸಿದ್ದೀನಿ. ಅಷ್ಟೇ ಅಲ್ಲದೆ ಮುಖ್ಯವಾಗಿ ನೀವು ಯಾವುದೇ ಪರಿಹಾರವನ್ನು ಮಾಡಿಕೊಂಡ್ರೂ ಸಹ ಅದರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನಿಷ್ಠಾವಂತವಾಗಿ ಮಾಡಿದಾಗ ಮಾತ್ರ ಫಲ ಸಿಗೋದು. ಅನುಮಾನದಿಂದ ಅಥವಾ ಬಲವಂತದಿಂದ ಅಥವಾ ಅಸಡ್ಯದಿಂದ ಮಾಡಿಕೊಂಡ ಪರಿಹಾರಕ್ಕೆ ಯಾವುದೇ ರೀತಿಯ ಫಲ ಇರೋದಿಲ್ಲ. ಪ್ರತಿಯೊಂದು ಹೆಣ್ಣು ಸಂತಾನದ ಸುಖವನ್ನು ಅನುಭವಿಸೋ ಹಾಗಾಗಲಿ ಎಂದು ಆಶಿಸ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.